ಊಟ ರೆಡಿ ಇದೆ, ಊಟ ಮಾಡ್ತೀರಾ? ಧನಿಕನ ಮನೆಯಲ್ಲಿ ಕುಡಿದು ಬಂದ ನನಗೆ ನಿನ್ನ ಮುಖಾರವನ್ನು ನೋಡಿದರೆ ನಿನ್ನ ಪ್ರೀತಿ ಅನುರಾಗವೇ ನನ್ನ ಭಾಗ್ಯವಂತರು ನೀವಲ್ಲ ಕಣ್ರಿ. ನಿಮ್ಮಂತಹ ಮನುಷ್ಯರನ್ನ ಪಡೆದ ನಾನೇ ಭಾಗ್ಯವಂತಿ. ಬದುಕಿನಲ್ಲಿ ಎಷ್ಟೇ ಕಷ್ಟ ಬಂದರೂ ಕೂಡ ಸದಾ ಕಾಲ ನನ್ನನ್ನು ಪ್ರೀತಿಯಿಂದ ಕಾಣ್ತಿರಲ್ಲ, ನಿಮ್ಮಂತಹ ಪತಿಯನ್ನು ಪಡೆದ ನಾನೇ ಭಾಗ್ಯವಂತಿ ಅಲ್ವೇನು? ಹೌದು ಗೌರ, ಹೌದು. ಬದುಕಿನಲ್ಲಿ ಗಂಡ ಹೆಂಡತಿಗೆ ಅನುರಾಗ ಮತ್ತು ಒಲವುಗಳೇ ತುಂಬಾ ಬಾಂಧವ್ಯಗಳು. ಅವು ಯಾವಾಗಲೂ ಸದಾ ನಮ್ಮ ಮನದಲ್ಲಿ. ಹೌದು ಕಣ್ರಿ, ನೀವು ಹೇಳ್ತಾ ಇರೋ ಮಾತು ನಿಜ. ಪ್ರೀತಿ ಇಲ್ಲದ ಜೀವನ ನೀರಿಲ್ಲದ ಕೊಳದಂತೆ. ಅಂದ ಹಾಗೆ ನಿಮ್ಮಂತಹ ಪತಿಯನ್ನು ಪಡೆದ ನಾನೇ ಭಾಗ್ಯಶಾಲಿ. ನಿಮ್ಮಂತಹ ಪತಿಯನ್ನು ಕೊಟ್ಟ ಆ ದೇವರಿಗೆ ಎಷ್ಟೇ ಪೂಜೆ ಮಾಡಿದ್ರು ಕಡಿಮೆ ಕಣ್ರಿ, ಕಡಿಮೆ. ಹೌದು ಗೌರ, ಹೌದು. ಆ ಭಗವಂತ ನನ್ನ ನಿನ್ನನ್ನು ಗಂಡ ಹೆಂಡತಿಯರನ್ನಾಗಿ ಮಾಡಿದ್ದೇವೆ. ಅದಕ್ಕಾಗಿ ನಾವು ಭಗವಂತನನ್ನು ಎಷ್ಟೇ ಪೂಜಿಸಿದರೂ ಸರಿ. ಕೈ ಹಿಡಿದಾಗ
ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ನೀವು ಹೀಗೆ ಮಾತಾಡ್ತಾ ಇದ್ರೆ ನೀನು ಮಾತಾಡ್ತಾ ಇದ್ದೀರಾ? ಬನ್ನಿ ಕೈ ಕಾಲು ಮುಖ ತೊಳ್ಕೊ ಬನ್ನಿ, ಊಟಕ್ಕೆ ಸಿದ್ಧ ಮಾಡ್ತೀನಿ. ನಮಸ್ಕಾರ ರುದ್ರ. ಏನು ರುದ್ರ? ಊರಲ್ಲಿ ಏನೋ ಗದ್ದಲ ಎದ್ದಿದೆ ಅಂತ ಊರು ತುಂಬ ಸುದ್ದಿ ಹಬ್ಕೊಂಡು ಈ ವಿಷಯ ನಿಮಗೆ ಗೊತ್ತಿಲ್ವೇ? ಗೊತ್ತಿದೆ ದಣಿ, ಗೊತ್ತಿದೆ. ಅದಕ್ಕಂತ ಊರ ಜನರು ನಿಮ್ಮನ್ನು ನೋಡಲು ಬಂದಿದ್ದಾರೆ. ಎಲ್ಲಿದ್ದಾರ ಅವರು? ಕರಿಯ ಅವ್ರನ್ನ? ಹನುಮ, ನಾಗ್ಯ, ಕರ್ಕೊಂಬರ ಅವನ್ನ.
ಊರಲ್ಲಿ ಏನ್ ತಪ್ಪು ಮಾಡಿದ್ದಾನೆ? ನೋಡಿ, ಹಿಂದೊಮ್ಮೆ ಇವನು ಊರಲ್ಲಿ ಕಳ್ಳತನ ಮಾಡಿದ್ದ. ಸಾಲದು ಅಂತ ಹುಲ್ಲಿನ ಬಣವೆಗೆ ಬೆಂಕಿ ಇಟ್ಟಿದ್ದ. ನೀವು ಆವತ್ತೇ ಇವನಿಗೆ ಶಿಕ್ಷೆ ವಿಧಿಸಬಹುದಾಗಿದೆ. ಆದರೆ ಇವನಿಗೆ ದಂಡ ವಿಧಿಸಿ ಕೈ ಬಿಟ್ಟು. ಆದರೆ ಇಂದು ಇವನು ಎಂತ ತಪ್ಪು ಮಾಡಿದ್ದಾನೆ ಗೊತ್ತಾದಣಿ? ಏನ್ ಮಾಡಿದನು? ಆ ಕೆಂಚನ ಮಗಳು ಕಮಲಿ ಕೂಲಿ ಮಾಡಲೆಂದು ಹೊಲದ ಕಡೆ ಹೊರಟಿದ್ದಾಗ ಹಿಡಿದುಕೊಂಡು ಅತ್ಯಾಚಾರ ಮಾಡಲು ಪ್ರಯತ್ನ ಪಟ್ಟಿದ್ದಾನೆ. ಅಂತ ಕೆಲಸ ಮಾಡಲು ಬುದ್ಧಿ. ನೀನು ಎಲ್ಲಿರುವಿ, ಎಲ್ಲಿ ನಿಂತಿರುವಿ, ಯಾರ ಕಣ್ಣು ಮುಂದೆ ನಿಂತಿರುವಿ ಎಂಬ ಅರಿವೇನಾದರೂ ನಿನಗಿದೆಯೇ? ಸುತ್ತ 40 ಹಳ್ಳಿ ಜನರ ಸಮಸ್ಯೆಗಳನ್ನು ಬಗೆಹರಿಸುವಂತಹ ಮನೆತನವಿದು. ಇಂತಹ ಮನೆತನದಲ್ಲಿ ನಿಂತು ಅನ್ಯಾಯದ ಮಾತುಗಳನ್ನು ಆಡಿದರೆ ನಿನ್ನ ನಾಲಿಗೆ ಕತ್ತರಿಸಬೇಕಾಗಿತ್ತು. ಇಲ್ಲ ಬುದ್ಧಿ ಅಂತ ಕೆಲಸ ಮಾಡಿಲ್ಲ ಬುದ್ಧಿ. ನಾವು ಹಳ್ಳಿಯ 10 ಜನರು ನಿನ್ನನ್ನು ಹಿಡಿದು ತಂದಾಗಲೇ ನಾನು ಅರ್ಥ ಮಾಡಿಕೊಂಡೆ ನೀನೇನಾದರೂ ತಪ್ಪು ಮಾಡಿರಲೇಬೇಕೆಂದು. ಈಗ ಅದು ಶತಸಿದ್ಧ. ಈ ಧರ್ಮರಾಜ್ ದಣಿ ಹತ್ತಿರ ಸತ್ಯವಂತರಿಗೆ ಬೆಲೆಯಿದೆ ಹೊರತು ಸುಳ್ಳಿನ ಕಂತ ಕಟ್ಟುವವರಿಗೆ ಶಿಕ್ಷೆ ಎಂದೂ ತಪ್ಪಿದ್ದಲ್ಲ. ಈಗ ನಿನ್ನ ಮೇಲೆ ಬಂದಿರುವ ಆರೋಪ ಸತ್ಯವೋ ಸುಳ್ಳು ಎಂಬುದನ್ನು ನಿನ್ನ ಬಾಯಿಂದ ನೀನೇ ಬಗಳು. ಕೆಲಸ ಮಾಡಿಲ್ಲ ಬುದ್ಧಿ. ನಾನು ಅಂತ ಕೆಲಸ ಮಾಡಿಲ್ಲ ಬುದ್ಧಿ. ಅವನ ಬಾಯಿಂದ ಏನ್ ಕೇಳ್ತೀರಿ ದಡಿ? ನಿಮ್ಮ ಮುಂದೆ ನಿಂತು ಯಾರಾದರೂ ಸುಳ್ಳು ಹೇಳಲು ಸಾಧ್ಯವೇ? ಸುತ್ತ 40 ಹಳ್ಳಿಯ ಜನ ನಿಮ್ಮ ತೀರ್ಪನ್ನು ಕೇಳಲು ಬರುತ್ತಾರೆ ಎಂದ ಮೇಲೆ ನೀವು ತೀರ್ಪು ಕೊಟ್ಟ ಮೇಲೆ ಮುಗಿದೋಯ್. ಭಗವಂತನೇ ತೀರ್ಪು ಕೊಟ್ಟಂತೆ. ನಿಮ್ಮಿಂದ ಹಿಡಿದು ನಿಮ್ಮ ಮುತ್ತಜ್ಜನವರಿಗೂ ಈ ಸುತ್ತು 40 ಹಳ್ಳಿಯ ಜನರಿಗೆ ನ್ಯಾಯ ತೀರ್ಮಾನ ಮಾಡುತ್ತಾ ಬಂದಂತ ಮನೆತನ ನಿಮ್ಮದು. ನ್ಯಾಯ, ನೀತಿ, ಸತ್ಯ, ಧರ್ಮವೇ ಈ ಸಿರಿವಾಳದ ಉಸಿರೆಂದು ನಂಬಿ ಬಂದ ಮನೆತನ ನಿಮ್ಮದು. ನಿಮ್ಮಂತಹ ಪುಣ್ಯಾತ್ಮರು ಈ ನೆಲದಲ್ಲಿರುವುದರಿಂದಲೇ ಸುತ್ತ 40 ಹಳ್ಳಿಯ ಜನ ನೆಮ್ಮದಿಯಿಂದ ಬದುಕುತ್ತಿದ್ದಾರೆ ದಣಿ, ನೆಮ್ಮದಿಯಿಂದ ಬದುಕುತ್ತಿದ್ದಾರೆ. ಆದರೆ ಇಂತಹ ದುಷ್ಟ ಈ ಊರಲ್ಲಿ ಹುಟ್ಟಬಾರ್ದಿತ್ತು ದಣಿ, ಹುಟ್ಟಬಾರ್ದಿತ್ತು. ಹೌದು ಹೌದು, ನಿನ್ನ ಮಾತು ಸತ್ಯವೇ. ಇಂಥ ಪಾಪಿಗಳಿಗೆ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಇವತ್ತಿನಿಂದ ನೀನು ಈ ಊರಲ್ಲಿ ಬದುಕಬಾರದು. ಊರು ಬಿಟ್ಟು ತೊಲಗಬೇಕು. ಮತ್ತೆಂದು ಈ ಊರಿಗೆ ಬರಕೂಡದು. ಮರಳಿ ಬಂದಿದ್ದೇ ಆದರೆ ನಿನ್ನ ಕತ್ತರಿಸಿ ಹನುಮಪ್ಪನ ಗುಡಿಯ ಮುಂದೆ ಹೂಳಬೇಕಾದಿತ್ತು. ಇದೇ ನಿನಗೆ ಕೊನೆಯ ಎಚ್ಚರಿಕೆ. ಇಲ್ಲಿಂದ ಮನೆಯರ ಎಂತೆಂತ ಸಮಸ್ಯೆಗಳನ್ನ ಎಷ್ಟು ಸುಲಭವಾಗಿ ಬಗೆಹರಿಸ್ತೀರಪ್ಪ. ನಮ್ಮ ದೊಡ್ಡ ದಣಿಯರಂಗ ನಿಮಗೂ ದೊಡ್ಡ ಗುಣನೇ ಐತೆ. ಆದರೆ ನಿಮಗೆ ಮಕ್ಕಳ ಫಲ ಸಂತಾನ ಕೊಡದಿದ್ದದ್ದು ತುಂಬಾ ಪಾಪರಿಯಪ್ಪ, ಪಾಪ. ನಿಮ್ಮ ಮನೆಯಲ್ಲಿ ಒಬ್ಬ ಮಗ ಹುಟ್ಟಿ ಸುತ್ತ 40 ಹಳ್ಳಿಯ ಜನರಿಗೆ ನ್ಯಾಯ ತೀರ್ಮಾನ ಮಾಡುವಂತಾಗಬೇಕೆನ್ನುವುದು ನನ್ನ ಆಸೆ. ಭಗವಂತ ಎಂದು ನನ್ನ ಆಸೆಯನ್ನು ಈಡೇರಿಸುತ್ತಾನೋ ಏನು. ನನ್ನ ಮಾತು ಸತ್ಯವದಿಯ. ನಮ್ಮ ಮದುವೆಯಾಗಿ 3 ವರ್ಷ ಕಳೆದರೂ ನಮಗೆ ಮಕ್ಕಳ ಸಂತಾನ ದೊರೆಯಲಿಲ್ಲ. ಅದಕ್ಕಾಗಿ ಚಿಂತೆ ಮಾಡುವ ಅವಶ್ಯಕತೆಯೂ ಇಲ್ಲ. ಏಕೆಂದರೆ ಈ ಊರಿನ ಪ್ರಜೆಗಳನ್ನೇ ನಮ್ಮ ಮಕ್ಕಳೆಂದು ತಿಳಿದು ನಿಮ್ಮಂತ ದೀನ ದಲಿತರನ್ನೇ ನಮ್ಮ ಬಂಧು ಬಳಗದವರೆಂದು ತಿಳಿದು ಬದುಕಿದರಾಯಿತು.
ಆದರೂ ಮಕ್ಕಳ ಭಾಗ್ಯ ಪಡೆಯಬೇಕಾದರೆ 7 ಜನ್ಮದ ಋಣವಿರಬೇಕು ರುದ್ರ, ಋಣವಿರಬೇಕು. ದೇವರು ನಮಗೆ ಯಾವ ರೀತಿಯಿಂದಲೂ ಕಮ್ಮಿ ಮಾಡಿಲ್ಲ. ಅರಮನೆಯಂತ ಮನೆ, 400 ಎಕರೆ ಭೂಮಿ, ಬೆಳ್ಳಿ ಬಂಗಾರ ದವಸ ಧಾನ್ಯ ಸಾಕಷ್ಟು ಮನೆ ತುಂಬ ತುಂಬಿದೆ. ಇಷ್ಟಿದ್ದ ಮೇಲೆ ನಿಮ್ಮಂತ ದುಡಿಯುವ ಆಳು ಮಕ್ಕಳನ್ನೇ ನಮ್ಮ ಮನೆ ಮಕ್ಕಳೆಂದು ತಿಳಿದು ಬದುಕಿದಾಯಿತು. ನಿಮ್ಮದು ದೊಡ್ಡ ಗುಣರಿಯಪ್ಪ. ನಾವು ಎಷ್ಟೇ ಆಗಲು ಈ ಮನೆಯ ಆಳು ಮಕ್ಕಳು, ಮನೆ ಮಕ್ಕಳಾಗಲು ಸಾಧ್ಯವಿಲ್ಲ. ರುದ್ರ, ನೀನು ಈ ಮನೆಯ ಆಳು ಮಗನಲ್ಲಪ್ಪ, ಈ ಮನೆಯ ಮನೆ ಮಗ. ನಿನ್ನಂತ ನಂಬಿಕಸ್ಥ ವಿಶ್ವಾಸಿಯನ್ನು ಪಡೆದಿರುವುದು ಈ ಮನೆತನದ ಪುಣ್ಯ ರುದ್ರ, ಈ ಮನೆತನದ ಪುಣ್ಯ. ಕಣಿ, ನಿಮಗೊಬ್ಬ ಮಗ ಹುಟ್ಟಿ ಈ ಊರಲ್ಲಿ ನ್ಯಾಯ ತೀರ್ಮಾನ ಮಾಡುವಂತಾದರೆ ಈ ಊರಿನ ಎಲ್ಲ ದೇವರುಗಳಿಗೂ ತುಪ್ಪದ ಅಭಿಷೇಕ ಹಚ್ಚಿಸ್ತೀನಂತ ನಾನು ಹರಕೆ ಹೊತ್ತಿದ್ದೇನೆ. ಈ ಪ್ರಪಂಚದಲ್ಲಿ ಒಬ್ಬರ ಋಣ ಒಬ್ಬರಿಗೆ ಮುಟ್ಟಿಸುವ ಆ ಭಗವಂತ ತಂದೇ ತರುತ್ತಾನೆ. ರುದ್ರ, ಇರ್ಲಿ, ತೋಟದ ಕಡೆಗೆ ಹೋಗ್ಬರಪ್ಪ. ನಾನು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುತ್ತೇನೆ. ಮಹಾದೇವಿ, ಎಲ್ಲಿಗೆ ಹೋಗಿದೆ? ದೇವಸ್ಥಾನಕ್ಕೆ ಹೋಗಿದ್ದೆ ಸ್ವಾಮಿ. ದೇವರಿಗೆ ಅಭಿಷೇಕ ಮಾಡಿಸೋಣ ಅಂತ. ತೆಗೆದುಕೊಳ್ಳಿ ಪ್ರಸಾದವನ್ನು. ಮಹಾದೇವಿ, ನಿತ್ಯ ದೇವರುಗಳಿಗೆ ಹೋಗಿ ದೇವರಿಗೆ ಅಭಿಷೇಕ ಮಾಡಿಸಿಕೊಂಡು ಬರುವಿಯಲ್ಲ, ಯಾಕೆ? ದೇವರ ಹತ್ತಿರ ಏನಾದರೂ ಆಯ್ಕೆ ಮಾಡಿಕೊಂಡಿರುವೆ ಏನು? ಸ್ವಾಮಿ, ನಿಮ್ಮಂಥ ನೀತಿವಂತ, ನಿಮ್ಮಂಥ ಗುಣವಂತ ಗಂಡನನ್ನು ಪಡೆಯಬೇಕಾದ್ರೆ ನಾನು ಎಷ್ಟು ಜನ್ಮದ ಪುಣ್ಯವನ್ನು ಮಾಡಿದ್ದೀನೋ ಈಗ. ಮದುವೆಯಾಗಿ 3 ವರ್ಷ ಗತಿಸಿದ್ರೆ ಕೂಡ ನನಗೊಂದು ಮಗು ಹುಟ್ಟಿಲ್ಲ. ಅದಕ್ಕೆ ಆದಷ್ಟು ಬೇಗ ನನಗೊಂದು ಮಗು ಹುಟ್ಟಿ ಅಂತ ಆ ದೇವರಿಗೆ ಅಭಿಷೇಕ ಮಾಡಿಸಬೇಕಂತ ಹೋಗಿದ್ದೆ. ಆ ದೇವರಿಂದ ನನಗೊಂದು ಮಗು ಹುಟ್ಟಿಬಿಟ್ಟೆ. ನನ್ನ ಜನ್ಮ ಸಾರ್ಥಕವೇ, ನನ್ನ ಜನ್ಮ ಸಾರ್ಥಕ. ಮಹಾದೇವಿ, ನಿನ್ನದ ಆಸೆ ಆಕಾಂಕ್ಷೆಗಳನ್ನು ಕೈ ಬೀಸಿ ತರಲು ಮನಸ್ಸಿಗೆ ಭಾರ ಮಾಡಿಕೊಳ್ಳಬೇಡ. ಏಕೆಂದರೆ ಈ ಕಲಿಯುಗದಲ್ಲಿ ಹುಟ್ಟುವ ಮಕ್ಕಳು ಹೆತ್ತವರ ಮನೆತನಕ್ಕೆ ನವರತ್ನಗಳೂ ಆಗಬಹುದು. ಒಂದು ವೇಳೆ ಅದೇ ಮಕ್ಕಳು ತಪ್ಪು ಹುಟ್ಟಿದರೆ ಹೆತ್ತವರ ಮನೆತನಕ್ಕೆ ಕುತ್ತುಗಳು ಆಗಬಹುದು, ಕತ್ತರಿಸುವ ಕಟಕರೂ ಆಗಬಹುದು. ಅದಕ್ಕಾಗಿ ಬಯಸಿ ಬೇಡುವುದು ಬೇಡ. ತಾನಾಗಿಯೇ ಒಲೆದು ಬರುವ ಭಾಗ್ಯವಿದ್ದರೆ ಒಲೆದು ಬರಲು. ಇಲ್ಲಿಗೆ ದೇವರಲ್ಲಿ ಅರಿಕೆ ಮಾಡುವುದನ್ನು ನಿಲ್ಲಿಸಿದರು. ಸ್ವಾಮಿ, ಯಾಕ್ರಿ ದೇವರ ಬಗ್ಗೆ ಯಾಕೆಷ್ಟೊಂದು ಕೋಪಿಸ್ಕೊಳ್ತಾ ಇದ್ದೀರಾ? ನಾ ಮಾಡುವ ಪೂಜೆ ವ್ಯರ್ಥವಾಗಬಹುದು ಅಂತ ಹೇಳ್ತಾ ಇದ್ದೀರಾ? ಇಲ್ಲ ಸ್ವಾಮಿ, ಖಂಡಿತವಾಗ್ಲೂ ಇಲ್ಲ. ಆ ದೇವರ ಬಗ್ಗೆಯಿಂದ ಇವತ್ತೆಲ್ಲ ನಾಳೆ ನನಗೊಂದು ಮಗು ಹುಟ್ಟುತ್ತೆ. ಈ ಮನೆಯಲ್ಲಿಂದಾಗ ನಿಮ್ಮ ಹಾಗೆ ದೊಡ್ಡ ಗುಣ ಹೊಂದಿ
ದೊಡ್ಡ ಧಣಿ ಅಂತ ಅನಿಸ್ಕೊಳ್ತಾನೆ. ಈಗಿನ ಮಾತಲ್ಲಿ ಯಾವ ಸಂದೇಹವೂ ಇಲ್ಲ. ಮೊದಲು ಆ ದೇವರು ನಿಮಗೆ ಕಣ್ಣು ತೆರೆಯಬೇಕಲ್ಲೇ. ಈಗಾಗಲೇ ಆ ದೇವರು ಕಣ್ಣು ತೆರೆದಿದ್ದಾನಲ್ಲ. ಹೌದು. ನಾನೀಗ 3 ತಿಂಗಳ ಗರ್ಭಿಣಿ. ಸತ್ಯವೇ? ನಾನಂತೂ ಸುಮ್ಮನೆ ಹೆಚ್ಚಿಗೆ ನನ್ನ ನೀರು ಕಿಡಿಬಿಡಿ. ನನಗೆ ತುಂಬಾನೇ ನಾಚಿಕೆ. ಮಹಾದೇವಿ, ನೀವು ಎಷ್ಟು ಸಾರಿ ನಾಚಿಕೊಂಡಾಗ ಬರೀ ನಮ್ಮ ಮನ ನಗುತ್ತಿತ್ತು. ಆದರೆ ಇಂದು ನಿಮ್ಮ ನಾಚಿಕೆಯ ಸೌಂದರ್ಯವನ್ನು ಕಂಡು ನನ್ನ ಹೃದಯದ ತಂತಿಗಳು ನೀಡಿ ಸಪ್ತ ಸ್ವರಗಳಿಂದ ಕೂಗುತ್ತಿದೆ. ಮಹಾದೇವಿ, ನನ್ನ ಮನ ಕೂಗುತ್ತಿದೆ. ಏನೆಂದು? ನಿಮ್ಮನ್ನು ಬಿಗಿಯಾಗಿ ಅಪ್ಪಿಕೊಂಡಿದ್ದೇನೆ. ಹೃದಯ ಬಾಳಿನ ಬೆಳಕಾಗಿ ಹೃದಯ ಪ್ರೇಮದ ತೆರೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ಹೃದಯ ಬಾಳಿನ ಬೆಳಕಾಗಿ ಹೃದಯ ಪ್ರೇಮದ ತೆರೆಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ಏನ್ರಿ? ಇಂತಹ ಆನಂದಕ್ಕೆ ಈ ಆನಂದಕ್ಕೆ ಒಂದು ಅಲ್ಲ ಕಾರಣ ಬರೀ ಇದೆ. ಬಿಡಿ ಕೊಡ್ಬೇಡ್ರಪ್ಪ ಹಾಡು ಹೇಳ್ರಿ ಅದು ಏನಂದ್ರೆ ಶಿವಗ್ರಿ ನಾಚಿ. ನಿಮ್ಮ ನಾಚಿಕೆ ಕಂಡು ನವಿಲು ನಾಚಬೇಕು. ನಾವು ಅಷ್ಟೊಂದು ನಾಚಿಕೊಳ್ತೇವೆ. ಏ ಹಾಡು ಎತ್ಕಡೆ ಅಷ್ಟೊಂದು ನಾಚಿಕೆಗೆ ಕಾರಣ ಏನು ಗೌಡ? ಅದೇನಂದ್ರೆ ಕಡೆ ಅದೇನಂದ್ರೆ ನಾನೀಗ ಹೇಳು
ನಾನೀಗ ಅಂತ ಹೇಳಿದ್ರು. ಒಂದ್ ಬಾರಿ ಬಿಡಿ. ನಾನೀಗ ತಾಯಿ ಆಗ್ತಿದ್ದೀನಿ, ನೀವು ತಂದೆ ಆಗ್ತಿದ್ದೀರಾ? ಎಂತಹ ಸಂತೋಷದ ಸುದ್ದಿಯನ್ನು ಹೇಳಿದೆ ಗೌರ. ಈಗ ನನಗೆ ಎಷ್ಟೊಂದು ಆನಂದವಾಗುತ್ತದೆ ಗೊತ್ತಾ? ಹಾಗೆ ಕಣ್ರಿ. ಆದ್ರೆ ರೀ, ನಂದೊಂದು ಮಾತು. ಏನ್ ಗೌರ? ನಮಗೆ ಹುಟ್ಟೋ ಮಗು ಗಂಡೆ ಆಗ್ಲಿ ಹೆಣ್ಣೆ ಆಗ್ಲಿ, ಅದು ದೊಡ್ಡದಾದ್ಮೇಲೆ ಕೂಲಿ ನಾಯಿ ಕಳಿಸ್ತದೆ. ಅದಕ್ಕೆ ಚೆನ್ನಾಗಿ ವಿದ್ಯಾಭ್ಯಾಸ ಕೊಡಿಸ್ಬೇಕನ್ನೋದೇ ನನ್ನ ಆಸೆ ಕಣ್ರಿ. ನಿನ್ನ ಆಸೆ ನನ್ನ ಆಸೆ ಗೌರ. ನಿನ್ನ ಆಸೆಯನ್ನು ನಾನು ಈಡೇರಿಸುತ್ತೇನೆ. ಇಂಥ ಆನಂದ ಹಾಗೆ ಆನಂದ ಆನಂದ ಆನಂದವೇ ನೀ ತಂದ ಪ್ರೀತಿಯಿಂದ ನೀ ತಂದ ಮಾಳಿನಿಂದ ಆನಂದ ಆನಂದ ಆನಂದವೇ ಆನಂದ ಆನಂದ ಆನಂದವೇ ಏನೇನು ಹೆರಿಗೆಗೆ ಸವರ ಮನೆಗೆ ಹೊರಟು. ಅಂದ್ರೆ ಈಗಲೂ ಕಳಿಸ್ಬಿಡ್ತೀರಾ? ಹೌದಲ್ಲ ಗೌರ, ನಾನು ಇಲ್ಲಿ ಒಪ್ಪಂತ. ಈಗ ನಿನ್ನ ಹೆರಿಗೆಗೆ ಕಷ್ಟವಾಗಬಹುದು. ನೀನು ನಿಮ್ಮ ತವರಿಗೆ ಹೋಗು. ಹಾಗೆ